ಸರ್, ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ದೇಶದಾದ್ಯಂತ ಯಾರಾದರೂ ಒಬ್ಬರು ಪೈಪೋಟಿ ಕೊಡುವಂಥ ಲೀಡರ್ ಇದ್ದಾರೆ ಅಂದರೆ ಯಾರಿಗೆ? ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ, ಇಡೀ BJP ಟೀಮ್ಗೆ ಅಂದರೆ ನಾವು ಸಿದ್ದರಾಮಯ್ಯ ಅವರು. ಅವ್ರನ್ನ ಇವತ್ತು ಇವರು ಏನಂತಂದರೆ ಏನಾದರೂ ಒಂದು ಮಾಡಿಬಿಟ್ಟು ಸ್ವಲ್ಪ ಒಳಗಡೆ ತಳ್ಳಿಬಿಡೋಣ ಇವ್ರನ್ನ ಹೆಂಗಾರು ಮಾಡಿ ಅನ್ನೋ ಇದು ಏನು ಮಾಡ್ತಾ ಇದ್ದಾರೆ ಇವತ್ತು. ಈ ಒಂದು ಕಳ್ಳ ಆಟಗಳು ಈ BJPನವ್ರದ್ದು ಮತ್ತು JDS ಅವರು ಸೇರಿಕೊಂಡು ಇದಕ್ಕೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತಾರೆ ಸರ್. ಇಷ್ಟೇ ಅಲ್ಲ, ಇವತ್ತು ನಿನ್ನೆ ಮೊನ್ನೆ ಎಲ್ಲ ಬೇಕು ಅಂತ ಶನಿವಾರ ಇದು ಯಾವುದು ಅಂತ ಅರ್ಥ ಆಗಿಲ್ಲ ನಮಗೆ. ಇನ್ನು 4-5 ಕೇಸ್ಗಳು ಹಂಗೆ ಇದೆ. ಪ್ರಾಸ್ಟಿಕ್ಯೂಷನ್ ಕೊಡದೇ ಇರತಕ್ಕಂಥ ಕೇಸ್ಗಳು ಯಾರ್ಯಾರು ರೆಡ್ಡಿ ಅವ್ರಿಗೂ ವಿರುದ್ಧ ಹೋದ್ರಲ್ಲ, ಬಳ್ಳಾರಿವರೆಗೂ ಸಿದ್ದರಾಮಯ್ಯವರು ತೊಡೆ ತಟ್ಬಿಟ್ಟು ಅವಾಗ ಆದಂಥದ್ದು. ಆಮೇಲೆ BJPಯ ಮಹಾನ್ ನಾಯಕರು ಇದಾರಲ್ಲ, DK ಶಿವ್, ಇವರು ಯಾರೋ ಅವ್ರ ಹೆಸರೇ ಗೊತ್ತಿಲ್ಲ, ಅಲ್ಲ ಅವನು ಯಾರು, ಇವನು ಕುಮಾರಸ್ವಾಮಿ ಅವ್ರದ್ದು. ಅದಾದ ನಂತರ ಇನ್ನೂ ಒಂದಷ್ಟು ಜನ ಇದಾರಲ್ಲ, ಇನ್ನು 10 ತಿಂಗಳು ಮುಂಚೆ ಕೊಟ್ಟಿದ್ದು ಆ ನಿರಾಣಿ ಅವ್ರದ್ದಿಲ್ಲ, ಏನೂ ಇಲ್ಲ ಬೋರ್ಡ್ಗಳೆಲ್ಲ ಪೋಸ್ಟರ್ಸ್ಗಳೆಲ್ಲ ಹಾಕಿದ್ರು. ಶಶಿಕಲಾದು ಇಲ್ಲ, ಯಾವುದೂ ಇಲ್ಲ. ತರಾತುರಿನಲ್ಲಿ ನೋಟಿಸ್ ಕೊಟ್ಬಿಡೋದು, ಇಮಿಡಿಯೇಟ್ ಆಗಿ ಟಕ್ ಅಂತ ಮಾಡ್ಬಿಡೋದು. ಏನು ಅಂತಂದ್ರೆ ಇದಕ್ಕೆ ಪಾದಯಾತ್ರೆ ಬೇರೆ, ಇದಕ್ಕೆ ಪಾದಯಾತ್ರೆ ಅನ್ನೋದು ಯಾಕೆಂದ್ರೆ ನಾವು ಮಾಡಿದ್ವಲ್ಲ ಕಾಂಗ್ರೆಸ್ನವರು, ಅದನ್ನೇ ಕಾಪಿ ಮಾಡೋದು. ಇವತ್ತು ಏನು ಪಾದಯಾತ್ರೆಗಳು ನಾವು ಮಾಡ್ತಾ ಇದೀವಿ ದೇಶಾದ್ಯಂತ ರಾಜ್ಯಾದ್ಯಂತ, ಇದನ್ನೇ ಕಾಪಿ ಮಾಡ್ಕೊಂಡು ಹೋಗೋದು. ಇವತ್ತು ಏನೂ ಆಗಲ್ಲ. ನ್ಯಾಯ ಅನ್ನೋದಿದ್ರೆ ಇಡೀ ರಾಜ್ಯದಲ್ಲಿ ಜನ ಇವತ್ತು 136 ಸೀಟ್ ಇವತ್ತು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಇದು ನ್ಯಾಯ. ಸಿದ್ದರಾಮಯ್ಯನವ್ರನ್ನ ಇವತ್ತು ಕಡೆಗಣಿಸ್ತಾ ಇದ್ದಾರೆ. ಉಗ್ರ ಹೋರಾಟ ಆಗುತ್ತೆ. BJPನವ್ರಿಗೆ JDSನವ್ರಿಗೆ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದು ಬಂದಿರತಕ್ಕಂಥ ಸೇರಿರೋದವ್ರ ಅಭಿಮಾನಿಗಳೆಲ್ಲ ಏನಿದ್ದಾರೆ ರೋಡ್ಗೆ ಇಳಿದ್ರು ಅಂತಂದ್ರೆ ತಮಗೆ ಬಹಳ ಕಷ್ಟ ಆಗ್ತದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ವಾಪಸ್ ತಗೋಬೇಕು. ರಾಜ್ಯಪಾಲರೇ, ನೀವು ತೊಲಗಬೇಕು ಇಲ್ಲಿಂದ, ರಾಜ್ಯನ ಬಿಟ್ಟು ತೊಲಗಿ. ನಿಮ್ಮನ್ನ ರಾಜ್ಯಕ್ಕೆ ಕರ್ಕೊಂಡ್ಬಂದಿರೋದು ಒಳ್ಳೆ ಆಡಳಿತ ಮಾಡಿ ಅಂತ BJPನವರು ಕಾಯಿನ್ ಬೂತ್ ಥರ ಆಡಬೇಡಿ. ನೀವು ಕಾಯಿನ್ ಹಾಕಿದ ತಕ್ಷಣ ಫೋನ್ ಮಾಡ್ತೀವಲ್ಲ ನಾವು, ಆ ಥರ ಆಡಬೇಡಿ ರಾಜ್ಯಪಾಲರೇ. ಇದು ಒಂದು ಎಚ್ಚರಿಕೆಯ ಗಂಟೆ ನಿಮಗೆ. ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಇಡೀ ನಮ್ಮ ರಾಜ್ಯದ ಜನತೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪಕ್ಷದವರು ಇವತ್ತೇನು ಪ್ರತಿಭಟನೆ ಎಲ್ಲ ಮೂಲೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಆಗುತ್ತೆ ಇದು. ನೀವು ದಯಮಾಡಿ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದೆ ಬೇಕು ಅಂತ ಕೇಸ್ಗಳು ಹಾಕಿ ಪ್ರಾಸಿಕ್ಯೂಷನ್ಗೆ ತಗೊಂಡವ್ರಿ ಅಂದ್ರೆ ಉಗ್ರ ಹೋರಾಟ ಜಾಸ್ತಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ರಾಜ್ಯಪಾಲರ ವಿರುದ್ಧ ನಿಮ್ಮ ಹೋರಾಟ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ? ರಾಜ್ಯಪಾಲರು ಯಾರು ನಾಣ್ಯ ಸ್ವಾಮಿ? ಅವರೇ ತಾನೆ ಮೇನ್ ಆಗಿ. ರಾಜ್ಯಪಾಲರು ಅಂದ್ರೆ ಏನು? ಅವರೇ ತಾನೆ. ಇವಾಗ ನಾವು ಯಾರನ್ನಾದ್ರೂ ಒಬ್ಬರನ್ನ ನಮ್ಮೇರ ಸುಮ್ಮನೆ MLC ಮಾಡ್ತೀವಿ ನೋಡಿ, ನಾನು ಮಾಡೋದಿರಪ್ಪ, ನಾನು ಹೇಳ್ದಂಗೆ ಕೇಳಲೇ, ನಾನು ಹೇಳ್ದಂಗೆ ಕೇಳು, ಇಲ್ಲ ರಾಜ್ಯಪಾಲ ಬಿಟ್ಟು ಬಾ ಅಂತಾರಲ್ಲ, ಆ ಥರ ಇದು. ಇನ್ನೇನು ಅಲ್ಲ ಇದು. ರಾಜ್ಯಪಾಲರಿಗೆ ಕೊಟ್ಬಿಡೋರೆ ಸುಮ್ಮನೆ. ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ನೀನು ಮುಚ್ಕೊಂಡು ವಾಪಸ್ ಇಲ್ಲಿ ಡೆಲ್ಲಿಗೋ ಅವ್ರ ಮನೆಯಲ್ಲಿದೆ ಮನೆಗೆ ಸೇರ್ಕೊ ಹೋಗೋ ಅಂದಿರ್ತಾರೆ. ರಾಜ್ಯಪಾಲರು ಆಯ್ತು ಸ್ವಾಮಿ ಅಂತ ಸೈನ್ ಮಾಡಿ ಕೊಟ್ಬಿಡೋರೆ. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಇವರು ಯಾವ ಯುಗದಲ್ಲಿರೋದು ಗೊತ್ತಿಲ್ಲ. ಮೊದಲನೇದಾಗಿ BJPಯವರು ಯಾಕೆ ಅಂದರೆ ಇದು ನಡೆದಿರೋದು BJP ಸರ್ಕಾರದಲ್ಲಿ. ಆ ಸರ್ಕಾರ ಯಾವುದಿನಲ್ಲಿ ಅವ್ರಿಗೆ ಮೂಢ ಸೈಟ್ ಹಂಚಿಕೆ ಆಗಿರೋದು ಪಾರ್ವತಮ್ಮವ್ರಿಗೆ, ಹಂಚಿಕೆ ಆಗಿರೋದು ಪಾರ್ವತಮ್ಮರ ಹೆಸರಿಗೆ ಆಗಿರೋದು. ಶಿಕ್ಷೆ ಕೊಡ್ತಿರೋದು ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ನ್ಯಾಯನ ತನಿಖೆ ಆಗಬೇಕು. ಮೊದಲಾಗಿ ಇಲ್ಲಿ ಏನು ತನಿಖೆ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಆಮೇಲೆ ಬಂದು ಸರ್ಕಾರದಿಂದ ಆಮೇಲೆ ಹೋಗಿ ನೋಟಿಸ್ ಕೊಡಬೇಕಾದ ಪದ್ಧತಿ ಇರೋದು. ಇವರು ಏಕೆ ಕೇಂದ್ರ ಸರ್ಕಾರ ಏಜೆಂಟ್ ಆಗಿ ಇಲ್ಲಿ ಬಂದು ಕೂತ್ಕೊಂಡು ಈ ರಾಜ್ಯಪಾಲರು ಫಸ್ಟ್ ಇಲ್ಲಿಂದ ತೊಲಗಕ್ಕೆ ಮೊದಲಾಗಿ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ರಾಜಕಾರಣ ಸಂವಿಧಾನ ಬಗ್ಗೆ ಅವ್ರಿಗೆ ಏನು ತಿಳ್ಕೊಂಡಿಲ್ಲ, ಏನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದ ತಂದು ಕುಣಿಸ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಇಂಥ ಒಳ್ಳೆ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಬಡವರ ಬಂದು ಅವರು ಅನ್ನದಾತರಾಗಿರುವಂಥವ್ರಿಗೆ ಈ 5 ಗ್ಯಾರಂಟಿ ಕೊಡ್ತಿರುವಂಥ ಸರ್ಕಾರಕ್ಕೆ ಇವರು ಒಂದು ಕಿರುಕುಳ ಕೊಡಬೇಕು ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವರೆಲ್ಲ. BJP ಸರ್ಕಾರದವರು ರಾಜ್ಯಪಾಲರು ಸೇರ್ಕೊಂಡು, ಹಾಗೂ ಈಗ ಹೋಗಿರುವ ಕೇಂದ್ರಕ್ಕೆ ಕೆಲವು ಮಿನಿಸ್ಟರ್ಗಳರಲ್ಲ ಅವರು ಕೂಡ ಇದಕ್ಕೆ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನ ಒಂದು ಬಣ ಪ್ರಯತ್ನ ಪಡ್ತಾ ಇದೆಯಂತೆ, ಎಸ್ಪೆಷಲಿ DK ಶಿವಕುಮಾರ್ ಅಂತೆಲ್ಲ BJPಯವರು ಮತ್ತು JDSನವರು ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಬಟ್ ಇವೆಲ್ಲ BJPಯವರು ಕಟ್ಟಿರೋ ಕತೆ. BJPಯವರು ಎಲ್ಲ ಅವ್ರ ಮುಖಕ್ಕೆ ಮಸಿ ಬೆಳೀತಿರುವಂಥ ಕಥೆಗಳಿವು. 36 ಜನ 134 ಜನ MLAಗಳಿದ್ದಾರೆ. ನಮ್ಮ ಸರ್ಕಾರ 5 ಸುಭದ್ರವಾಗಿರ್ತದೆ. ಯಾರು ಏನೇನು ಮಾಡಿದ್ರು ಕೂಡ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. 5 ವರ್ಷ ಯಾರು ಕೆಳಗಿಳಿಸೋಕೆ ಯಾರನ್ನೂ ಆಗೋದಿಲ್ಲ, ಸಿದ್ದರಾಮಯ್ಯವ್ರಿಗೆ ಇಳಿಸೋಕ್ಕಾಗೋದಿಲ್ಲ. ಸುಭದ್ರವಾಗಿರುತ್ತೆ ನಮ್ಮ ಸರ್ಕಾರ 5 ವರ್ಷ. ಇವತ್ತು BJPಯವರು ಪ್ರತಿಭಟನೆ ಮಾಡ್ತಿದ್ದಾರೆ, ನೀವು ಇಲ್ಲಿ ಕಡೆ ಪ್ರತಿಭಟನೆ ಮಾಡ್ತಿದ್ದೀರಿ. ಮೊದಲನೇದಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲ ಬೆಂಬಲ ಕೊಡೋಕೆ ಬಂದಿದ್ದೀವಿ. ಯಾಕೆಂದರೆ ಅವ್ರೇನು ತಪ್ಪು ಮಾಡಿಲ್ಲ ಅಂದರೆ ಈಗ BJP ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ.
ಯಜ್ಞ ಅವ್ರ ತಟ್ಟಲ್ಲಿ ಯಜ್ಞ ಬಿಟ್ಬಿಟ್ಟು ಬೇರೆಯವ್ರ ತಟ್ಟಲ್ಲಿ ಈಗ ಕಲ್ಲುಡ್ಕ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೊದಲು ಮನವರಿಕೆ ಮಾಡ್ಕೊಬೇಕು. ಅವರು ತಪ್ಪಿಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬೆಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡ ಪ್ರಶ್ನೆನೇ ಇಲ್ಲ. ಇದು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ. BJPನವರು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು BJP ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮೊದಲೇ ಬಿಡಬೇಕು. ರಾಜ್ಯಪಾಲರು ಸರ್ವ ಜನಾಂಗದ ನಾಯಕರು ಅವರು, ಆಯ್ತಾ, ಪಬ್ಲಿಕ್ ಇಂದ ಎಲೆಕ್ಟ್ ಆಗಿರೋ ಪರ್ಸನ್ ಅಲ್ಲ. ಎಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡಬೇಕು. ಅವರು ಒಂದು ಪಕ್ಷ ಅಂದರೆ BJP ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಬಿಡಬೇಕು ಅವರು. ಈಗ ಕಾನೂನು ಹೋರಾಟ ಹೆಂಗೋ ನಡೀತಾ ಇದೆಯಲ್ವಾ, ಈ ಪ್ರತಿಭಟನೆ ಯಾಕೆ? ಸಿದ್ದರಾಮಯ್ಯನವ್ರು ತಪ್ಪಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಆಗಲ್ಲ. ಈ ಹೋರಾಟ ಯಾಕೆ? ಈ ಹೋರಾಟ ಏನಕ್ಕೆ ಅಂದರೆ ಅವರು ಸಿದ್ಧಹಸ್ತರು. ಎಷ್ಟು ಹಾಲು ಹೆಂಗು ಬಿಳಿ ಹಾಲು ಇದೆಯೋ ಅದೇ ಥರ ಅವರು ಸಿದ್ಧಹಸ್ತರು. 5 ಬಿಟ್ಟು ಅವ್ರು ಸುಮಾರು ಜನಕ್ಕೆ ಬಡವರ ಪರ ದೀನವ್ರ ಪರ ಹೋರಾಟ ಮಾಡಿದ್ದಾರೆ. ಜನಗಳ ಪರ ಕಾಳಜಿ ಏಕೈಕ ನಾಯಕ ಅಂದರೆ ದೇವರಾಜ ಅರಸು ಬಿಟ್ಟರೆ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯರು ಏಕೈಕ ನಾಯಕ, ಎಲ್ಲ ಜನಪರ ನಾಯಕ, ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇದು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನಾವು BJPನವ್ರಿಗೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ BJPಯವರು ಪಟ್ಟು ಹಿಡಿದಿದ್ದಾರೆ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಏನು ಮಾಡ್ತೀರಿ? ಸಿದ್ದರಾಮಯ್ಯನವ್ರ ಮೇಲೆ ಗತಾಪ್ರಹಾರ ಮಾಡಿದ್ರೆ ಸಿದ್ದರಾಮಯ್ಯನ ರಾಜೀನಾಮೆ ಪಡ್ಕೋಬೇಕು ಅಂತಿದಾರಲ್ಲ, ಇವರು ಸಂವಿಧಾನ ಸುಡ ಅಂತ ಕೆಲಸ ಮಾಡ್ತಾ ಇದ್ದಾರೆ. BJPಯವರು ಸಂವಿಧಾನ ವಿರೋಧಿಗಳು. ಸಂವಿಧಾನದ ಪರವಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಹಿಂದುಳಿದರು, ದಲಿತರು, ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ಅಂತ ನಾಯಕನ ಬಲಿಪಶು ಮಾಡಿದ್ರೆ ಸಂವಿಧಾನ ಸುಟ್ಟಂತ ಕೆಲಸ ಮಾಡಿದ್ರೆ ಇವರು ಸಿದ್ದರಾಮಯ್ಯನ ಮೇಲೆ ಇದು ಮಾಡ್ತಾ ಇಲ್ಲ, ಸಂವಿಧಾನ ಸುಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ BJPಯವರು. ರಾಜ್ಯಪಾಲ ಸೇರಿ, ನರೇಂದ್ರ ಮೋದಿ ಸೇರಿ, ಸೆಂಟ್ರಲ್ BJPಯವರು ಏನೇನಿದ್ದಾರೆ ಅವರೆಲ್ಲ ಸಂವಿಧಾನ ಸುಡೋ ಅಂತ ಕೆಲಸವನ್ನ ಕರ್ನಾಟಕ ರಾಜ್ಯದಿಂದ ಮಾಡ್ತಾವ್ರೆ. ಇದಕ್ಕೆ ರಾಜ್ಯ ದಂಗೆ ಹೇಳುತ್ತೆ, ಹತ್ತಿ ಉರಿಯುತ್ತೆ. ಇವರೇ ಸಿದ್ದರಾಮಯ್ಯನವ್ರು ಏನಾರು ರಾಜೀನಾಮೆ ತಗೊಂಡು ಅವ್ರನ್ನೇನಾರು ಅವ್ರ ಅಪಚ್ಯುತಿಗೆ ಏನಾದ್ರು ಬಂದರೆ ರಾಜ್ಯ ಹತ್ತುರಿರ್ತಕ್ಕಂಥ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲೆಲ್ಲ ಗ್ರಾಮದಲ್ಲೂ ಇಡೀ ರಾಜ್ಯದಲ್ಲಿ ಹಳ್ಳಿಯಲ್ಲಿ ಕೂಡ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಫಸ್ಟ್ ಇವ್ರು ಎಚ್ಚರಿಕೆಬೇಕು. ಸಂವಿಧಾನ ಕೈ ಹಾಕಿರೋದು ಸಿದ್ದರಾಮಯ್ಯ ಕೈ ಹಾಕಿಲ್ಲ, ಇವರು ಸಂವಿಧಾನ ಕೈ ಹಾಕಿರೋದು. ಸಂವಿಧಾನ ವಿರೋಧಿಗಳು BJPಯವರು. ಸಂವಿಧಾನ ಅಂದ್ರೆ ಏನು ಅಂತೆಲ್ಲ ಗೊತ್ತಿಲ್ಲ BJPಯವ್ರಿಗೆ. ಅವ್ರು ಯಾರೋ 0 ಕ್ಲಾಸಿಂದ ಬಂದ್ರಂತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಇವ್ರು ಸಿದ್ದರಾಮಯ್ಯನ ಮೇಲೆ ಏನಾದರೂ ಗದಾಪ್ರಹಾರ ಮಾಡಿ ಅವ್ರಿಗೆ ಏನೋ ತೊಂದರೆ ಕೊಟ್ಟ ಅಂತಂದರೆ ಸಂವಿಧಾನ ಸುಟ್ಟಂಗೆ. ಇವ್ರಿಗೆ BJPಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಈ ಸತಿನೇ ಹೋಗ್ಬೇಕಾಯ್ತು BJP, ಸರ್ವನಾಶ ಆಗುತ್ತೆ, ದೊಡ್ಡ ಸ್ವತಂತ್ರ ಚಳವಳಿ ಆಗುತ್ತೆ. ಇದೇ ಥರ ಮಾಡ್ಕೊಂಡು ಬಂದ ಇದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಆಂದೋಲನ ಆಯ್ತಲ್ಲ, ಇಡೀ ದೇಶದಲ್ಲಿ BJP ಬಿಟ್ಟು ತೊಲಗಿ ಅಂತ ಒಂದು ದೊಡ್ಡ ದೇಶದಲ್ಲಿ ಆಂದೋಲನ ಆಗಲೇ ಆಗುತ್ತೆ, ಹಾಗೇ ಆಗುತ್ತೆ. ಇವತ್ತಲ್ಲ ನಾಳೆ 5 ವರ್ಷ ಅಲ್ಲ 10 ವರ್ಷ ಆದರೂ ಸರಿ ಬ್ರಿಟಿಷರನ್ನು ತೊಲಗಿಸಿದ್ವಿ, BJPನ ತೊಲಗಿಸೋಂಥ ಕೆಲಸ ಇಡೀ ದೇಶ ದಂಗೆ ಹೇಳುತ್ತೆ. ಇವರು ಕೈ ಹಾಕಿರೋದು ಸಿದ್ದರಾಮಯ್ಯನಿಗಲ್ಲ, ಸಂವಿಧಾನ ಕೈ ಹಾಕಿರೋದು ಇವರು. ಈಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾರಂಥ ಕೆಲಸಗಳು ಈ BJP ಸರ್ಕಾರ BJPಯವ್ರಿಗೆ ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಈಗಾಗಲೇ ಜನ 135ಕ್ಕೂ ಸೀಟ್ ಹೆಚ್ಚು ಸ್ಥಾನಗಳನ್ನ ಜನ ಅವಿರೋಧವಾಗಿ ಆಯ್ಕೆ ಮಾಡಿ ಶಾಸಕರನ್ನ ಕಳಿಸಿ ಸಿದ್ದರಾಮಯ್ಯವ್ರನ್ನ ಶಾಸಕಾಂಗ ಪಕ್ಷ ಇದನ್ನು ಮಾಡಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ನವ್ರನ್ನ ಆಯ್ಕೆ ಮಾಡಿದ್ದಾರೆ. ಇಂಥ ಸರ್ಕಾರನ ಅಭದ್ರಗೊಳಿಸಿ ನಾವು JDS BJPಯವ್ರು ಬಂದು ಕೂತ್ಕೋಬೇಕು ಅಂತೇಳಿ ಮಾಡ್ತಾರಂತ ಹುನ್ನಾರಗಳು. ಹಿಂದೆ ಸಿದ್ದರಾಮಯ್ಯವ್ರು ಬಂದ ಮೇಲೆ ಏನೋ ಸೈನ್ ಹಾಕೋರೇನ್ರಿ ಮುಖ್ಯಮಂತ್ರಿಗಳು? ಈ ಮೂಡ ಇದಕ್ಕೆ ಸೈಟ್ ಕೊಡಿ ಅಂತ, ನನ್ನ ಧರ್ಮಪತ್ನಿಗೆ ಸೈಟ್ ಕೊಡಿ ಅಂತ ಏನಾರ ಸೈನ್ ಮಾಡಿದಾರ? ಲೆಟ್ರು ಕೊಟ್ಟಿದ್ದಾರ? ಇಲ್ಲ ಫೋನ್ ಮಾಡಿ ಒತ್ತಡ ಮಾಡಿದಾರ? ಏನಿಲ್ವಲ್ಲ. ಹಿಂದೆ ಇದ್ದಂಥ ಸರ್ಕಾರ ಯಾವುದೋ BJP ಸರ್ಕಾರ. ಅವತ್ತು ಯಾರಿದ್ರು ಸ್ವಾಮಿ ಮುಖ್ಯಮಂತ್ರಿ? ಬೊಮ್ಮಾಯಿ ಇದ್ರು, ಮಿನಿಸ್ಟ್ರಿ ಇದ್ರು, ನಗರಾಭಿವೃದ್ಧಿ ಮಿನಿಸ್ಟ್ರಿ ಇದ್ರು, ಚೇರ್ಮನ್ ಇದ್ರು, ಕಮಿಷನರ್ ಇದ್ರು. ಇವರೆಲ್ಲ ನೋಡೇ ತಾನೇ ಸೈನ್ ಹಾಕಿರೋದು, ಮಾಡಿ ಕೊಟ್ಟಿರೋದು. ಅವತ್ತು ಅವರು ಭೂಮಿ ಹೋಗಿರೋದಕ್ಕೆ ಇದು ಆಗಿ 10 ಸೈಟು 12 ಸೈಟು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾತಕ್ಕೆ ಕೊಟ್ಟರು? ಯಾರು ಕೊಟ್ಟವರು? BJP ಗೌರ್ಮೆಂಟಲ್ಲಿರೋರೇ ತಾನೇ ಕೊಟ್ಟಿದ್ದು. ಕಾಂಗ್ರೆಸ್ನವ್ರೇನೋ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸೀಟ್ ಮೇಲೆ ನಾನು ಪ್ರಭಾವ ಬೀರೇನೋ ಅದನ್ನು ಅಪ್ರೂವಲ್ ಮಾಡಿಸಿಲ್ವಲ್ಲ. ಹಿಂದೆ ಅದ್ರ ಕಮಿಷನರ್ ಇದ್ರು, ಮೂಡ ಕಮಿಷನರ್ ಇದ್ರು, ಮೂಡ ಚೇರ್ಮನ್ ಇದ್ರು, ನಗರಾಭಿವೃದ್ಧಿ ಮಿನಿಸ್ಟ್ರಿ ಇದ್ರು, ಮುಖ್ಯಮಂತ್ರಿಗಳಿದ್ರು. ಎಲ್ಲ ಇದ್ಕೊಂಡು ಕೊಟ್ಟಾಗ ಇವರೆಲ್ಲ ಸುಮ್ಮನೆ ಇದ್ಬಿಟ್ಟು ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಅವ್ರನ್ನ ಹೇಗಾದರೂ ಮಾಡಿ ಮೂಡ ಹಗರಣದಲ್ಲಿ 15 ಸೈಟು 70 ಕೋಟಿ ಸೈಟ್ ತಗೊಂಬಿಟ್ಟವ್ರೆ ಅಂತೇಳಿ ಇಲ್ಲ ಸಲ್ಲದನ್ನೆಲ್ಲ ಇದು ಮಾಡಿಕೊಂಡು ರಾಜ್ಯಪಾಲರು ಮೊದಲಾಗೆ BJPಯವರು ಅವ್ರ ಕರೆಸಿ ನರೇಂದ್ರ ಮೋದಿಯವರು ಶಾ ಅವರೆಲ್ಲ
ಕರೆಸಿ ಮಾತಾಡಿ ಇದನ್ನು ಪ್ರಾಸಿಕ್ಯೂಷನ್ನ ಕೊಡಿ ಅಂತೇಳಿ ಅವ್ರು ಹೇಳಿದ ಮೇಲೆ ಇವರು ಕೊಟ್ಟಿರೋದು. ಅಲ್ಲೇನೂ ಇಲ್ಲ ರೀ, ಅಲ್ಲಿ ಏನೂ ಇಲ್ಲ. ಅಲ್ಲಿ ಏನಾನ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಸೈನ್ ಹಾಕಿರೋದಾಗಲಿ ಏನಾದಾಗಲಿ ಇದೆಯಾ? ಈಗಾಗಲೇ ಯಾರು ಕುಮಾರಸ್ವಾಮಿ ಅವ್ರಿಗೆ ಲೋಕಾಯುಕ್ತವ್ರು ಕೇಳಿದ್ದಾರೆ ಪ್ರಾಸಿಕ್ಯೂಷನ್ ಕೊಡಿ ಅಂತ. ಈಗಾಗಲೇ 6-7 ತಿಂಗಳ ಹಿಂದೆನೇ ಹೋಗಿದೆ, ಕೊಟ್ಟಿಲ್ಲ. ಎಷ್ಟು ಜನದ ಹಂಗೆ ಮಾಡಿಕೊಂಡು ರಾಜ್ಯಪಾಲರು ಇವ್ರದ್ದು ಯಾಕೆ ಒಂದೇ ದಿವಸದಲ್ಲಿ ತರಾತುರಿ ಕೊಟ್ಟರು? ಸಿದ್ದರಾಮಯ್ಯವ್ರನ್ನ ತೆಗಿಬೇಕು, ಕಾಂಗ್ರೆಸ್ ಸರ್ಕಾರನ ತೆಗಿಬೇಕು ಅಂತ. ಅಷ್ಟು ಬಿಟ್ಟರೆ ಇವ್ರದ್ದೇನೂ ಇಲ್ಲ. ಇವ್ರ ಸರ್ಕಾರದಲ್ಲಿ ಯಾರಿಗಾನ ಬಡ ಜನತೆಗೆ ಏನಾದರೂ ಒಂದು ಮಾಡೋರನ್ರಿ? ಏನು ಮಾಡಿದ್ದಾರೆ ಇವರು? ಆ ಕೊರೋನಾ ಸಮಯದಲ್ಲಿ ಎಲ್ಲ ಲೂಟಿ ಹೊಡೆದು ಹಾಕ್ಬಿಟ್ರು. ಆ ಬೆಡ್ಗಳು ಬ್ಲಾಕ್ ಮಾರಿ ತಿಂದರು, ಅದರಲ್ಲೂ ದುಡ್ಡು. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿದ್ಯುತ್ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಎಲ್ಲನೆಲ್ಲ ಹೋಗಲಿ, ಹೆಣ್ಣು ಮಕ್ಕಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ. ಮತ್ತು ಅಕ್ಕಿ ಕೊಡ್ತೀನಿ ಅಂತ 5 kg ಕೊಡ್ತೀನಿ ಅಂತ ಹೇಳಿದರು, ಅದು ಕೊಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅವರು ಅಕ್ಕಿ ಕೊಡಲಿಲ್ಲ ಸೆಂಟ್ರಲ್ಲಿಂದ. ಆ 5 kgಗೋಸ್ಕರ ಒಬ್ಬರಿಗೆ 170 ರೂಪಾಯಿ ಅಂತ ಅದನ್ನು ಹಣ ಹಾಕ್ತಾ ಇದ್ದಾರೆ. ಒಟ್ಟಾರೆ ನಿಮ್ಮ ಆಗ್ರಹ ಏನು ಈ ಪ್ರತಿಭಟನೆ ಮುಖೇನ? ರಾಜ್ಯಪಾಲರ ವಿರುದ್ಧವಾಗಿ ನಾವು ಓಡಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಹೋರಾಡ್ತಾ ಇದ್ದೀವಿ ಸರ್ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.